ಪ್ರಾಧ್ಯಾಪಕರ ಮೇಲೆ ವಿದ್ಯಾರ್ಥಿ ಹಾಗೂ ಅವರ ಪೋಷಕರ ಹಲ್ಲೆ ಮಾಡಿರುವ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ 21/12/24ರಂದು ಬೆಳಿಗ್ಗೆ ಕಾಲೇಜಿನ ಅವಧಿಯಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಾಗರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಾಗೂ ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಮತ್ತು ಒಳ್ಳೆಯ ಹೆಸರನ್ನು ಹೊಂದಿರುವ ಇತಿಹಾಸ ವಿಭಾಗದ ಮುಖ್ಯಸ್ಥರಾದ ರಾಜು ಸರ್ ಇವರ ಮೇಲೆ ಅದೇ ಕಾಲೇಜಿನ ಸೆಕೆಂಡ್ BA ತರಗತಿಯಲ್ಲಿ ಓದುತ್ತಿರುವ ನಿಶ್ಚಯ್ ಕುಮಾರ್ ವಿ ಮತ್ತು ಅವರ ತಂದೆಯಾದ ವಿಜಯ್ ಕುಮಾರ್ SN ಎಂಬುವವರ ಹಲ್ಲೆ ಮಾಡಿರುತ್ತಾರೆ ಹಾಗೂ ಕಾಲೇಜಿನ ಇತರ ಪ್ರಾಧ್ಯಾಪಕರ ಮೇಲೆ ತಮ್ಮ ಹೇಳಿಕೆಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹೇಳಿರುವ ಕಾರಣ ಕಾನೂನಾತ್ಮಕವಾಗಿ ಇವರನ್ನು ಕ್ರಮಗಳನ್ನು ಕೈಗೊಳ್ಳಬೇಕಾಗಿ ಹಾಗೂ ಮುಂದದವರೆಗೆ ಈ ರೀತಿ ಆಗದಂತೆ ಎಚ್ಚರಿಸಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳೊಂದಿಗೆ ಇಂತಿ ನಿಮ್ಮ ವಿಶ್ವಾಸಿ ವಿದ್ಯಾರ್ಥಿ ಒಕ್ಕೂಟ GF ಸಾಗರ್. ಈ ಕಟ್ಟಿಸ್ ನೋಡಿದ್ರೆ ಈ ಹುಡುಗರ ಮಕ್ಕಳೆಲ್ಲ ಇಂದ ಶ್ರೀಮತಿ ಇಂದಿರಾ ಗಾಂಧಿ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಸಾಗರ ಸಮಸ್ತ ವಿದ್ಯಾರ್ಥಿನಿಯರು ಇವರಿಗೆ ಮಾನ್ಯ ಉಪವಿಭಾಗೀಯ ಅಧಿಕಾರಿಗಳು ಸಾಗರ ವಿಭಾಗ ಇವರಿಗೆ ಮೂಲಕ ಪ್ರಾಂಶುಪಾಲರ ಮೂಲಕ ಶ್ರೀಮತಿ ಇಂದಿರಾ ಗಾಂಧಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಾಗರ ಮಾನ್ಯರೇ, ವಿಷಯ ಅಧ್ಯಾಪಕರ ಮೇಲೆ ವಿದ್ಯಾರ್ಥಿ ಮತ್ತು ಪೋಷಕರು ಮಾಡಿದ ಹಲ್ಲೆಯನ್ನು ಖಂಡಿಸಿ ಪ್ರತಿಭಟನೆ ಕುರಿತು ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಾಗರ ಇಲ್ಲಿಯ ಇತಿಹಾಸ ಅಧ್ಯಾಪಕರಾದ ಪ್ರೊಫೆಸರ್ ರಾಜು ಇವರ ಮೇಲೆ ಕಾಲೇಜಿನ ಅಧ್ಯಾಪಕರ ಕೊಠಡಿಯಲ್ಲಿ ಪ್ರಾಂಶುಪಾಲರ ಅನುಮತಿ ಇಲ್ಲದೆ ವಾಗ್ವಾದ ಮಾಡಿ ಅಧ್ಯಾಪಕರ ಮೇಲೆ ತೀವ್ರ ಹಲ್ಲೆ ಮಾಡಿರುವುದನ್ನು ಕಾಲೇಜಿನ ಸಮಸ್ತ ವಿದ್ಯಾರ್ಥಿನಿಯರ ಪರವಾಗಿ ಖಂಡಿಸುತ್ತೇವೆ. ವಂದನೆಗಳೊಂದಿಗೆ ಇಂತಿ ನಿಮ್ಮ ವಿಶ್ವಾಸಿ ಕಾಲೇಜಿನ ಎಲ್ಲ ವಿದ್ಯಾರ್ಥಿನಿಯರು. ಪ್ರಾಧ್ಯಾಪಕರ ಮೇಲೆ ವಿದ್ಯಾರ್ಥಿ ಹಾಗೂ ಅವರ ಪೋಷಕರ ಹಲ್ಲೆ ಮಾಡಿರುವ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ 21/12/24ರಂದು ಬೆಳಿಗ್ಗೆ ಕಾಲೇಜಿನ ಅವಧಿಯಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಾಗರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಾಗೂ ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಮತ್ತು ಒಳ್ಳೆಯ ಹೆಸರನ್ನು ಹೊಂದಿರುವ ಇತಿಹಾಸ ವಿಭಾಗದ ಮುಖ್ಯಸ್ಥರಾದ ರಾಜು ಸರ್ ಇವರ ಮೇಲೆ ಅದೇ ಕಾಲೇಜಿನ ಸೆಕೆಂಡ್ BA ತರಗತಿಯಲ್ಲಿ ಓದುತ್ತಿರುವ ನಿಶ್ಚಯ್ ಕುಮಾರ್ ವಿ ಮತ್ತು ಅವರ ತಂದೆಯಾದ ವಿಜಯ್ ಕುಮಾರ್ SN ಎಂಬುವವರ ಹಲ್ಲೆ ಮಾಡಿರುತ್ತಾರೆ ಹಾಗೂ ಕಾಲೇಜಿನ ಇತರ ಪ್ರಾಧ್ಯಾಪಕರ ಮೇಲೆ ತಮ್ಮ ಹೇಳಿಕೆಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹೇಳಿರುವ ಕಾರಣ ಕಾನೂನಾತ್ಮಕವಾಗಿ ಇವರನ್ನು ಕ್ರಮಗಳನ್ನು ಕೈಗೊಳ್ಳಬೇಕಾಗಿ ಹಾಗೂ ಮುಂದದವರೆಗೆ ಈ ರೀತಿ ಆಗದಂತೆ ಎಚ್ಚರಿಸಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳೊಂದಿಗೆ ಇಂತಿ ನಿಮ್ಮ ವಿಶ್ವಾಸಿ ವಿದ್ಯಾರ್ಥಿ ಒಕ್ಕೂಟ GF ಸಾಗರ್.
ಅವರಿಗೆ ಈ ಕೇಸ್ ನೋಡಿದರೆ ಈ ಹುಡುಗರ ಮಕ್ಕಳೆಲ್ಲ ನಮ್ಮ ಸಾಗರದಲ್ಲಿ ಕೋಯೆಡ್ ಕಾಲೇಜಿನಲ್ಲಿ ನಡೆದ ಲೆಕ್ಚರರ್ ಮೇಲೆ ನಡೆದ ಹಲ್ಲೆಯನ್ನು ಖಂಡಿಸಿ ನಾವು ಇಂದಿರಾ ಗಾಂಧಿ ಕಾಲೇಜಿನ ವಿದ್ಯಾರ್ಥಿನಿಯರೆಲ್ಲರ ಪರವಾಗಿ ಪ್ರತಿಭಟನೆ ಮಾಡಿದ್ವಿ. ಅಂದ್ರೆ ಪ್ರತಿಭಟನೆ ಅಲ್ಲ, ನಾವು ಮನವಿಯನ್ನ ಪ್ರಿನ್ಸಿಪಲ್ಗೆ ಕೊಟ್ಟಿದ್ದೀವಿ. ಅವರು ಅದನ್ನ AC ಆಫೀಸಿಗೆ ತಲುಪಿಸ್ತಾರೆ. ಸೊ ಇದನ್ನ ಅಧಿಕಾರಿಗಳು ನಿಗಾ ವಹಿಸಿ ಅವರಿಗೆ ಯಾರು ಹಲ್ಲೆ ಮಾಡಿದ್ದಾರೆ ತಪ್ಪಿತಸ್ಥರಿಗೆ. ಎಲ್ರಿಗೂ ನಮಸ್ಕಾರ. ಇತ್ತೀಚೆಗೆ ಸಾಗರ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆದ ಒಂದು ಘಟನೆ ಅದು ಖಂಡನೀಯನೇ. ಯಾಕೆ ಅಂತ ಹೇಳಿದ್ರೆ ಅಧ್ಯಾಪಕರು ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೋಸ್ಕರನೇ ಶ್ರಮಿಸ್ತಾ ಇರ್ತಾರೆ. ಹಾಗಾಗಿ ಅವರಿಗೆ ವಿದ್ಯಾರ್ಥಿಗಳನ್ನು ಶಿಕ್ಷಿಸೋದು, ದಾರಿಗೆ ತರುವಂತಹದ್ದು, ಆ ಪ್ರಯತ್ನಗಳು ಮಾಡಲಿಕ್ಕೆ ಅಧಿಕಾರ ಇರ್ತದೆ. ಆದರೆ ಯಾವುದೇ ಪೋಷಕರು ಅವರನ್ನು ದಾಟಿ ಹಲ್ಲೆ ಮಾಡೋದು ಮತ್ತು ಅವರಿಗೇನೋ ತೊಂದರೆ ಕೊಡೋದು, ಈ ರೀತಿ ಮಾಡಿದಾಗ ಅಧ್ಯಾಪಕ ವರ್ಗದಲ್ಲಿ ಒಂದು ರೀತಿ ಆತಂಕದ ವಾತಾವರಣವನ್ನು ಮೂಡಿಸೋದಾಗತ್ತೆ. ಆದ್ದರಿಂದ ಇಂತಹ ಘಟನೆಗಳು ಮರುಕಳಿಸಬಾರ್ದು. ಶಿಕ್ಷಕ ವರ್ಗಕ್ಕೆ ಒಂದು ಜವಾಬ್ದಾರಿಯುತವಾದ ಸ್ಥಾನವಿದೆ. ಹಾಗಾಗಿ ಅದನ್ನು ನಿರ್ವಹಿಸಲಿಕ್ಕೆ ಎಲ್ಲರೂ ಸೇರಿ ಅವಕಾಶ ಮಾಡಿಕೊಡ್ಬೇಕು. ಅವರಿಗೆ ರಕ್ಷಣೆ ಇಲ್ಲ ಅನ್ನುವಂತಹ ಒಂದು ಭಯದ ವಾತಾವರಣ ಈಗ ಸೃಷ್ಟಿಯಾಗ್ತಾ ಇದೆ. ಇಂತಹ ಅವಘಡಗಳು ಆಗದೇ ಇರೋ ಹಾಗೆ ಎಲ್ಲರೂ ಎಚ್ಚೆತ್ತುಕೊಂಡು ಕಾರ್ಯನಿರ್ವಹಿಸಬೇಕು. ಈ ಘಟನೆಯನ್ನು ಪ್ರತಿಯೊಬ್ಬರೂ ಖಂಡಿಸಬೇಕು ಅಂತಲೇ ನನ್ನ ಅಭಿಮತ. ಶಿಕ್ಷಕರ ಮೇಲೆ ಈ ರೀತಿ ಹಲ್ಲೆ ಆಗಿರೋದ್ರಿಂದ ನೀವೇನು ಖಂಡಿಸಿ ಪ್ರತಿಭಟನೆ ಮಾಡ್ತಿದ್ದೀರಿ, ಶಾಂತಿಯುತವಾಗಿ ಶಾಂತಿಯನ್ನ ಕಾಪಾಡಿರೋದಕ್ಕೆ ನಾನು ನಿಮಗೆಲ್ಲ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ವಿದ್ಯಾರ್ಥಿಗಳಾಗಿ ಇಷ್ಟು ಜಾಗೃತರಾಗಿರ್ಬೇಕು. ನಿಮ್ಮ ಶಿಕ್ಷಕರಿಗೆ ಏನಾದ್ರು ತೊಂದರೆ ಆದಲ್ಲಿ ಈ ತರ ನೀವೆಲ್ಲ ಒಗ್ಗಟ್ಟಿನಿಂದ ನಿಲ್ಲಬೇಕು. ಆ ಒಗ್ಗಟ್ಟನ್ನ ನೀವು ಪ್ರದರ್ಶಿಸೋದಕ್ಕೆ ನಿಮಗೆ ನಾನು ಮೊದಲನೇದಾಗಿ ಅಭಿನಂದನೆಯನ್ನ ಸಲ್ಲಿಸ್ತಾ, ಸರ್ಕಾರದ ವತಿಯಿಂದ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಈಗ ಆಲ್ರೆಡಿ FIR ದಾಖಲಾಗಿದೆ. ಅವ್ರ ಮೇಲೆ ಯಾರು ಹಲ್ಲೆ ಮಾಡಿದಾರೋ ಅವ್ರ ಮೇಲೆ, ಆ ವಿದ್ಯಾರ್ಥಿ ಯಾರಿದ್ದಾರೆ ಅವ್ರ ಮೇಲೂ ನಾನು ಶಿಕ್ಷಕರ ಹತ್ರ, ನಿಮ್ಮ ಪ್ರಾಂಶುಪಾಲರ ಹತ್ರ ಮಾತಾಡ್ತೀನಿ. ಆತನ ಮೇಲೂ ಏನು ನಮ್ಮ ಕಾನೂನೊಳಗೆ, ರೂಲ್ಸ್ ಒಳಗೆ ಏನು ಅವಕಾಶ ಇದೆ ಆ ನಿಟ್ಟಿನಲ್ಲಿ ಅವ್ರ ವಿರುದ್ಧ ಏನ್ ಕ್ರಮ ವಹಿಸ್ಬೇಕು ನಾವು ವಹಿಸ್ತೇವೆ. ಈಗ ಆಲ್ರೆಡಿ ವಿಚಾರಣೆ ಹಂತದಲ್ಲಿದೆ. ಅವ್ರನ್ನೇನು ಕಸ್ಟಡಿಗೆ ತಗೋಬೇಕಾ, ಯಾವ ರೀತಿ ವಿಚಾರಣೆ ಆಗ್ಬೇಕು, ಚಾರ್ಜ್ ಶೀಟ್ ಯಾವಾಗ ಆಗ್ಬೇಕು, ಅದನ್ನೆಲ್ಲ ಬಹಳ ವೇಗವಾಗಿ ನಮ್ಮ ಪೊಲೀಸ್ ಇಲಾಖೆಯವ್ರು ಮಾಡ್ತಾರೆ. ಶಿಕ್ಷಕರ ಮೇಲೆ ಹಲ್ಲೆ ಮಾಡಿದವ್ರನ್ನೆಲ್ಲ ನಾವು ಬಿಡೋಕ್ ಸಾಧ್ಯನೇ ಇಲ್ಲ. ನೀವು ಆದ್ರಿಂದ ಅದ್ರ ಬಗ್ಗೆ ಯಾವುದೇ ನಿಮ್ಗೆ ಎರಡನೇ ಇಡಬೇಡ. ಅವ್ರಿಗೇನು ಶಿಕ್ಷೆ ಕಾನೂನೊಳಗೆ ಆಗ್ಬೇಕು ಅದನ್ನ ನಾವು ಮಾಡಿಸ್ತೇವೆ. ಇನ್ನೊಂದು ವಾರದೊಳಗೆ ಅಥವಾ 10 ದಿನದೊಳಗೆ ಎನ್ಕ್ವೈರಿಯನ್ನ ಮುಗಿಸಿ ಪ್ರೊಸೀಜರ್ ಅಂತ ಇರ್ತದೆ, ಮೆಡಿಕಲ್ ಲೀಗಲ್ ಕೇಸ್ ಮೇಲೆ ಪ್ರೊಸೀಜರ್ ಅನ್ನು ಏನ್ ಫಾಲೋ ಮಾಡಬೇಕು ಅದನ್ನ ನಮ್ಮ ಮಾಡ್ತಾರೆ. ಈಗ ಆಲ್ರೆಡಿ FIR ಆಲ್ರೆಡಿ ಅವ್ರ ಮೇಲೆ ರಿಜಿಸ್ಟರ್ ಆಗಿದೆ. ಸೊ ವಿತಿನ್ 24 hours ನಮ್ಮವ್ರು FIR ಮಾಡಿದ್ದಾರೆ. FIR ರಿಜಿಸ್ಟರ್ ಆಗಿದೆ. ಯಾರನ್ನ ಯಾವ ಕೇಸಲ್ಲಿ ಕಸ್ಟಡಿಗೆ ತಗೋಬೇಕು ನಮ್ಮ ಪೊಲೀಸ್ ಅವರ ನಿರ್ಧಾರ ಮಾಡಿ ತಗೋತಾರೆ. ಎನ್ಕ್ವೈರಿ ಅಂತ ಆಗ್ತಾ ಇದೆ. ಎಲ್ಲಾ ಕೇಸಲ್ಲೂ ಎಲ್ಲರೂ ಅರೆಸ್ಟ್ ಮಾಡೋದು ಅವಶ್ಯಕತೆ ಇರುವುದಿಲ್ಲ. ಯಾವ ಕೇಸಲ್ಲಿ ಅರೆಸ್ಟ್ ಮಾಡಬೇಕು ಪ್ರೊಸೀಜರ್ ಪ್ರಕಾರ ಮಾಡ್ತಾರೆ. ಆಯ್ತು, ಅವ್ರ ಮೇಲೆ ಏನ್ ಆಕ್ಷನ್ ಆಗ್ಬೇಕು ಕಾನೂನು ಪ್ರಕಾರ 100% ಮಾಡ್ತಾರೆ ನಮ್ಮ ಪೊಲೀಸ್ ಅವರು. ಏನ್ ನೀವು ಮನವಿ ಕೊಟ್ಟಿದ್ರಿ, ಇವತ್ತು ಕೊಟ್ಟಿದ್ದೀರಿ, ನಾವು ಇಮಿಡಿಯೇಟ್ ಆಗಿ ಇದ್ರ ಮೇಲೆ ಆಕ್ಷನ್ ಆಗ್ತದೆ. ಆದ್ರಿಂದ ಈ ಪ್ರತಿಭಟನೆ 100% ಅವ್ರ ಮೇಲೆ ಆಕ್ಷನ್ ಆದ್ಮೇಲೆ ಎಲ್ರಿಗೂ ಆ ಭಯ ಬಂದೇ ಬರ್ತದಲ್ಲ. ವಿದ್ಯಾರ್ಥಿ ಮೇಲೆ ಆಕ್ಷನ್ ಮಾಡ್ತೀವಿ ಇಮಿಡಿಯೇಟ್ ಆಗಿ. ಇವಾಗ ಅರ್ಜಿ ಕೊಟ್ಟಿದ್ದೀರಿ, ನೀವು ಅರ್ಜಿ ಕೊಡೋದಕ್ಕೆ ಮುಂಚೆನೆ FIR ಆಗಿದೆ, ಏನ್ ಎನ್ಕ್ವೈರಿ ಆಗ್ಬೇಕಾಗ್ತದೆ. ಆದ್ರಿಂದ ದಯವಿಟ್ಟು ಈ ಹೋರಾಟವನ್ನು ಕೈ ಬಿಟ್ಟು ತಾವೆಲ್ಲ ಕ್ಲಾಸ್ಗೆ ಹೊರಡಬೇಕು. ನೀವು ದಾಖಲೆ ಪ್ರಕಾರ ಈಗ ಯಾರು ಒಬ್ಬ ನಿಮ್ಗಿಂತ ಹೆಚ್ಚಾಗಿ ಅವ್ರು ನಮ್ಮ ಇಲಾಖೆಯವರು ಅಲ್ವಾ. ನಮ್ಮ ಇಲಾಖೆ ನಾನು ಅವರ ಮೇಲಧಿಕಾರಿ, ನನ್ನ ಸಬಾರ್ಡಿನೇಟ್ ಯಾರು ಹೊಡೆದ್ರೆ ನಿಮ್ಗಿನ ಹೆಚ್ಚು ನಮಗ ಅದ್ರ ಬಗ್ಗೆ ಕೋಪ ಆಕ್ರೋಶ ಇರ್ತದೆ. ಕಾನೂನೊಳಗೆ ಎಲ್ಲರೂ ಕೆಲಸ ಮಾಡಬೇಕು, ನಾವು ಮಾಡೇ ಮಾಡ್ತೇವೆ. ನಿಮ್ಗ ಅವ್ರ ಶಿಕ್ಷಕರು, ನಮ್ಮ ಸಿಬ್ಬಂದಿ ಅವರು, ನಮ್ಮ ಸ್ಟಾಫ್ ನಮ್ಮನ್ನ ನಂಬಿ ಕೆಲಸ ಮಾಡ್ತಾ ಇರ್ತಾರೆ. ನಮಗೂ ನಿಮ್ಗಿನ ಹೆಚ್ಚು ಅವ್ರ ಬಗ್ಗೆ ಕಾಳಜಿ ಜವಾಬ್ದಾರಿ ಇರ್ತದೆ. ನಮ್ಮ ಆಲ್ರೆಡಿ FIR ಮಾಡಿದ್ದಾರೆ. ಏನ್ ಆಕ್ಷನ್ ಆಗ್ಬೇಕು ಅದು ಹಾಗೆ ಆಗ್ತದೆ. ದಯವಿಟ್ಟು ಆದ್ರಿಂದ ಇವೇನು ನಿಮ್ಮ ಈ ಭವಿಷ್ಯ, ನಿಮ್ಮ ಟೈಮಿಂಗ್ಸ್, ನಿಮ್ಮ ಕ್ಲಾಸ್ ಅವರ್ಸ್ ವೇಸ್ಟ್ ಮಾಡ್ಕೋಬೇಡಿ. ನಿಮ್ಮ ಜೊತೆ ನಾವಿದ್ದೀವಿ. ನಾವೇನು ಅವ್ರನ್ನ ರಕ್ಷಣೆ ಮಾಡ್ಬೇಕು ಅನ್ನೋದು ನಮ್ಗೇನಿದೆ. ನಮ್ಮ ಸಿಬ್ಬಂದಿ ಹೊಡೆದಿರೋ ನಾವ್ಯಾಕೆ ರಕ್ಷಣೆ ಮಾಡ್ತೀವಿ ಅವ್ರನ್ನ ಅಲ್ಲ
ಅರೆಸ್ಟ್ ಅದೆಲ್ಲ ಪ್ರೊಸೀಜರ್ ಇರ್ತದೆ, ಯಾವ ಆಕ್ಟ್ ಮಾಡಬೇಕು. ಆಲ್ರೆಡಿ FIR ಆಗಿದೆ, ಅದ್ರ ಮೇಲೆ ಆಕ್ಷನ್ ಮಾಡ್ಬೇಕು ಮಾಡ್ತಾರೆ. ನಾನೆಲ್ಲ ಟೀಚರ್ಸ್ಗೂ ಹೇಳ್ತೇನೆ, ನಮ್ಮ ಪ್ರಾಂಶುಪಾಲರು ಎಲ್ಲ ಸ್ಟೂಡೆಂಟ್ಸ್ ಕನ್ವಿನ್ಸ್ ಮಾಡಿ ಕ್ಲಾಸಸ್ ಸ್ಟಾರ್ಟ್ ಮಾಡಿ ನಾವು ಅವ್ರ ಮೇಲೆ ಏನ್ ಆಕ್ಷನ್ ಆಗ್ಬೇಕಾಗ್ತದೆ. FIR ಆಗಿದೆ, FSL ರಿಪೋರ್ಟ್ಸ್ ಬರಬೇಕಾಗ್ತದೆ, ಅವೆಲ್ಲ ಇರ್ತದೆ, ನಾವು ಮಾಡ್ತೇವೆ. ನೀವು ನಾವೇನಾರ ಆಕ್ಷನ್ ಆಗಿಲ್ಲ ಅಂದ್ರೆ ಮತ್ತೆ ನೀವು ಪ್ರತಿಭಟನೆ ಮಾಡೋದಂತೆ. ಈಗ ಕ್ಲೋಸ್ ಮಾಡಿ ನೀವು ಕ್ಲಾಸಸ್ ಸ್ಟಾರ್ಟ್ ಮಾಡಿ. ಎಲ್ಲ ಸ್ಟೂಡೆಂಟ್ ಲೀಡರ್ಸ್ ಇದ್ದಾರೆ, ಪ್ರೊಸೀಜರ್ಸ್ ಅರ್ಥ ಮಾಡ್ಕೋಬೇಕು. ನೀವೆಲ್ಲ ನಿಮ್ಮನ್ನ ನಂಬಿ ಯಾರು ನಿಮ್ ಫಾಲೋವರ್ಸ್ ಇದಾರೆ ಅದ್ ಮಾಡೋದಕ್ಕೆ ಏನ್ ಟೈಮ್ ಬೇಕು, ಅದ್ ಬೇಕೇ ಬೇಕಾಗ್ತದೆ. ಅಲ್ಲ, ಈಗ ಅವ್ರಿಗೆ ನಮ್ಮ ಪೊಲೀಸ್ ಅವ್ರು ಅಲ್ಲಿ ಸರ್ಚ್ ಮಾಡ್ತಿದ್ದಾರೆ, ಇಲ್ಲಿಂದ ಎವಿಡೆನ್ಸ್ ಕಲೆಕ್ಟ್ ಮಾಡ್ಬೇಕು, ಮಾರ್ಜರ್ ಬರ್ತಾರೆ, ನಿಮಗೂ ಎಲ್ಲ ಕರೀತಾರೆ. 7 days ಇನ್ವೆಸ್ಟಿಗೇಷನ್ ಆಫೀಸರ್ ನಿಂತಿದಾರಲ್ಲಪ್ಪ. ನಾನು ಹೇಳ್ತಾ ಇದ್ದೀನಲ್ಲ, ಏನೋ ಒಂದು ಪ್ರೊಸೀಜರ್ ಸ್ಕಿಪ್ ಆದ್ರೂ ಕೇಸ್ ಖುಲಾಸೆ ಆಗ್ಬಿಡ್ತದೆ, ಅದು ನಿಮ್ಗೆ ಅರ್ಥ ಆಗುದಿಲ್ಲ. ಮಾಡ್ತೀವಿ. ಇಲ್ಲ, ನೀವ್ ಹೇಳೋದಕ್ಕೂ ಮುಂಚೆ FIR ಮಾಡಿದೀವಿ, ನೀವ್ ಹೇಳೋದಕ್ಕೂ ಮುಂಚೆ ಅವ್ರ ಮನೇಲಿ ಆಲ್ರೆಡಿ ನಮ್ಮ ಟೀಮ್ ಇದೆ. ಇವತ್ತು ಸಂಜೆ ನಾಳೆ ಒಳಗೆ ಮಾಜರ್ ಮಾಡಿದ್ರೆ ಇವತ್ತು ಬಂದಿರೋರು ಹೆಲ್ತ್ ಸ್ವಲ್ಪ ಇದಾಗಿ ಇಂಪ್ರೂವ್ ಆಗ್ತಿದೆ. ತಲೆ ಕೆಡಿಸ್ಕೊಬಿಡಿ, ಯಾವುದೇ ಕಾರಣಕ್ಕೂ ನಿಮ್ಮ ಟೀಚರ್ ಮೇಲೆ ಹಲ್ಲೆ ಮಾಡಿರೋ ನಾವು ಬಿಡೋ ಪ್ರಶ್ನೆನೇ ಇಲ್ಲ. ಏನ್ ಕಾನೂನು ಪ್ರಕಾರ ಕ್ರಮ ಆಗುತ್ತೆ ಹಾಗೆ ಆಗ್ತದೆ. ನೀವು ದಯವಿಟ್ಟು ಕ್ಲಾಸಸ್ ಕಂಟಿನ್ಯೂ ಮಾಡಿ. ನಮ್ಮ ಟೀಚರ್ಸ್ ನಾನು ಹೇಳ್ತೀನಿ, ದಯವಿಟ್ಟು ಎಲ್ಲ ಸ್ಟೂಡೆಂಟ್ಸ್ ನ ಕನ್ವಿನ್ಸ್ ಮಾಡಿ ಕ್ಲಾಸ್ ವಾಪಸ್ ಕರ್ಕೊಳ್ಳಿ. ನೀವು ಏನ್ ಆಕ್ಷನ್ ಆಗಿಲ್ಲ ಅಂದ್ರೆ ಬಂದು ನನ್ನನ್ನೇ ಕೇಳಿ, ನೀವು ನಾವು ಉತ್ತರ ನಿಮ್ಗೆ ನಾವು ಕೊಡೋದು ನಮ್ಮ ಜವಾಬ್ದಾರಿ. ನಿಮ್ಗೇನೆ ಹೆಚ್ಚಾಗಿ ಅವ್ರು ನಮ್ಮ ಶಿಕ್ಷಕರು, ಅವ್ರಿಗೆ ನಾವು ಉತ್ತರ ಕೊಡ್ಬೇಕು. ಅವ್ರ ಮನೆ ದೇವಸ್ಥಾನ ಇದ್ದಾಗೆ ಆ ದೇವಸ್ಥಾನದಲ್ಲಿ ಇರೋ ನಮ್ ಲೆಕ್ಚರ್ಸ್ ಎಲ್ಲ ದೇವ್ರ ಸಮನಾಗಿರ್ತಾರೆ. ಅವ್ರ ಮೇಲೆ ಬಂದು ಹಲ್ಲೆ ಮಾಡಿದಾರೆ ಅಂದ್ರೆ ಅದು ಒಂದು ಕೃತ್ಯ ಆಗಿರುತ್ತೆ. ಅಂತ ಸರಿಗೆ ಅವ್ರು ಎಷ್ಟು ಒಳ್ಳೆ ಸರ್ ಅಂದ್ರೆ, ನಮ್ಗೆ ಒಂದು ಪೇರೆಂಟ್ಸ್ ಸ್ಥಾನದಲ್ಲಿ ಇದ್ದವ್ರು ಅವರು. ಅವ್ರಿಗೆ ಈ ತರ ಬಂದು ಒಬ್ಬ ಸ್ಟೂಡೆಂಟ್ ಹೊಡಿತಾನೆ ಅಂದ್ರೆ ಅದು ಒಂದು ದೊಡ್ಡ ಕೃತ್ಯ ಆಗಿರುತ್ತೆ. ನಾವು ಈಗ ಕಾಲೇಜಿಗೆ ಬಂದೀವಿ ಅಂದ್ರೆ ಪೇರೆಂಟ್ಸ್ ನಾವು ಕಾಲೇಜಲ್ಲಿ ಇರೋ ಸಿಬ್ಬಂದಿ ವರ್ಗದಲ್ಲಿ ಕಾಣ್ತಾ ಇರ್ತೀವಿ. ಅವ್ರು ನಮ್ದು ಮಕ್ಕಳಾಗೆ ಒಂದು ನೋಡ್ತಾ ಇರ್ತಾರೆ. ಅಂತವ್ರಿಗೆ ಈ ತರ ಆಗ್ಬಾರಿತ್ತು. ಆದ್ರೆ ನಮ್ಮ ಪ್ರತಿಭಟನೆ ನಾವು ಇಲ್ಲಿಗೆ ನಿಲ್ಸೋದಲ್ಲ. ಅವರು ಯಾರ್ಯಾರು ಕೃತ್ಯ ಮಾಡಿದಾರೋ ಅವರಿಗೆ ಶಿಕ್ಷೆ ಆಗೋವರೆಗೂ ನಾವು ಈ ಪ್ರತಿಭಟನೆನ ಮುಂದುವರಿಸ್ತಾನೆ ಇರ್ತೀವಿ. ಇದನ್ನ ನಿಲ್ಸಕ್ ಸಾಧ್ಯ ಇಲ್ಲ. ಅವ್ರಿಗೆ ಅರೆಸ್ಟ್ ಆಗ್ಬೇಕು ಅಥವಾ ಅವ್ರಿಗೆ ಕಾನೂನು ಕ್ರಮವಾಗಿ ಏನೇನ್ ಆಗ್ಬೇಕು ಅದಾದಾಗ ಮಾತ್ರ ನಾವು ನಿಲ್ಸಕ್ ಸಾಧ್ಯ. ಇಲ್ಲ ಅಂದ್ರೆ ನಾವು ಇದನ್ನ ನಿಲ್ಸೋದೇ ಇಲ್ಲ. ನಮ್ಗೆ ನ್ಯಾಯ ಸಿಗ್ಬೇಕು. ನ್ಯಾಯ ಸಿಕ್ಕರೆ ಮಾತ್ರ ನಾವು ಇದನ್ನ ನಿಲ್ಸೋದು, ಇಲ್ಲ ಅಂದ್ರೆ ಇದನ್ನ ನಿಲ್ಸಲ್ಲ. ಅದು ತಪ್ಪೇ ಸರ್. ಅವರಷ್ಟು ಪ್ರಾಮಾಣಿಕ ವ್ಯಕ್ತಿ ಅಂದ್ರೆ ಸರ್ ನಮಗೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು. ಎಲ್ಲ ವ್ಯಕ್ತಿ ನಮ್ಗೆ ತುಂಬಾ ಸಪೋರ್ಟ್ ಮಾಡ್ತಿದ್ರು ಸರ್. ಅಂತ ವ್ಯಕ್ತಿ ಈ ತರ ಆಗಬಾರ್ದಿತ್ತು. ಅವ್ರಿಗೆ ಮಾತ್ರ ಕ್ರಮ ತಗೊಳ್ಲೇಬೇಕು ಸರ್. ಅವ್ರಿಗೆ ಅರೆಸ್ಟ್ ಮಾಡ್ಲೇಬೇಕು. ಅಂದ್ರೆ ಪ್ರೊಟೆಸ್ಟ್ ಇನ್ನೂ ಮುಂದುವರಿಯುತ್ತೆ. ಇನ್ನು ಹೋಗ್ತಾ ಇನ್ನೂ ಸರ್ ದೊಡ್ಡದಾಗ್ತಾ ಹೋಗುತ್ತೆ. ಕಡಿಮೆ ಆಗಲ್ಲ ಈ ಪ್ರತಿಭಟನೆ. ಅವ್ರಿಗೆ ಮಾತ್ರ ಕಾನೂನು ಕ್ರಮ ತಗೊಳ್ಲೇಬೇಕು ಸರ್. ಪ್ರಾಧ್ಯಾಪಕರ ಮೇಲೆ ವಿದ್ಯಾರ್ಥಿ ಹಾಗೂ ಅವರ ಪೋಷಕರ ಹಲ್ಲೆ ಮಾಡಿರುವ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ 21/12/24ರಂದು ಬೆಳಿಗ್ಗೆ ಕಾಲೇಜಿನ ಅವಧಿಯಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಾಗರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಾಗೂ ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಮತ್ತು ಒಳ್ಳೆಯ ಹೆಸರನ್ನು ಹೊಂದಿರುವ ಇತಿಹಾಸ ವಿಭಾಗದ ಮುಖ್ಯಸ್ಥರಾದ ರಾಜು ಸರ್ ಇವರ ಮೇಲೆ ಅದೇ ಸೆಕೆಂಡ್ BA ತರಗತಿಯಲ್ಲಿ ಓದುತ್ತಿರುವ ನಿಶ್ಚಯ್ ಕುಮಾರ್ ವಿ ಮತ್ತು ಅವರ ತಂದೆಯಾದ ವಿಜಯ್ ಕುಮಾರ್ SN ಎಂಬುವವರ ಹಲ್ಲೆ ಮಾಡಿರುತ್ತಾರೆ. ಹಾಗೂ ಕಾಲೇಜಿನ ಇತರ ಪ್ರಾಧ್ಯಾಪಕರ ಮೇಲೆ ತಮ್ಮ ಹೇಳಿಕೆಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹೇರಿರುವ ಕಾರಣ ಕಾನೂನಾತ್ಮಕವಾಗಿ ಇವರನ್ನು ಕ್ರಮಗಳನ್ನು ಕೈಗೊಳ್ಳಬೇಕಾಗಿ ಹಾಗೂ ಮುಂದದವರೆಗೆ ಈ ರೀತಿ ಆಗದಂತೆ ಎಚ್ಚರಿಸಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳೊಂದಿಗೆ ಇಂತಿ ನಿಮ್ಮ ವಿಶ್ವಾಸಿ ವಿದ್ಯಾರ್ಥಿ ಒಕ್ಕೂಟ GF ಸಾಗರ್.
ಇವರಿಗೆ ಈಗ ಕೇಸ್ ನೋಡಿದರೆ ಈ ಹುಡುಗರು ಮಕ್ಕಳೆಲ್ಲ ಇದ್ದಾರೆ. ಇಂದ ಶ್ರೀಮತಿ ಇಂದಿರಾ ಗಾಂಧಿ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಸಾಗರ ಸಮಸ್ತ ವಿದ್ಯಾರ್ಥಿನಿಯರು ಇವರಿಗೆ ಮಾನ್ಯ ಉಪವಿಭಾಗೀಯ ಅಧಿಕಾರಿಗಳು ಸಾಗರ ವಿಭಾಗ ಇವರಿಗೆ ಮೂಲಕ ಪ್ರಾಂಶುಪಾಲರ ಮೂಲಕ ಶ್ರೀಮತಿ ಇಂದಿರಾ ಗಾಂಧಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಾಗರ ಮಾನ್ಯರೇ, ವಿಷಯ ಅಧ್ಯಾಪಕರ ಮೇಲೆ ವಿದ್ಯಾರ್ಥಿ ಮತ್ತು ಪೋಷಕರು ಮಾಡಿದ ಹಲ್ಲೆಯನ್ನು ಖಂಡಿಸಿ ಪ್ರತಿಭಟನೆ ಕುರಿತು ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಾಗರ ಇಲ್ಲಿಯ ಇತಿಹಾಸ ಅಧ್ಯಾಪಕರಾದ ಪ್ರೊಫೆಸರ್ ರಾಜು ಇವರ ಮೇಲೆ ಕಾಲೇಜಿನ ಅಧ್ಯಾಪಕರ ಕೊಠಡಿಯಲ್ಲಿ ಪ್ರಾಂಶುಪಾಲರ ಅನುಮತಿ ಇಲ್ಲದೆ ವಾಗ್ವಾದ ಮಾಡಿ ಅಧ್ಯಾಪಕರ ಮೇಲೆ ತೀವ್ರ ಹಲ್ಲೆ ಮಾಡಿರುವುದನ್ನು ಕಾಲೇಜಿನ ಸಮಸ್ತ ವಿದ್ಯಾರ್ಥಿನಿಯರ ಪರವಾಗಿ ಖಂಡಿಸುತ್ತೇವೆ. ವಂದನೆಗಳೊಂದಿಗೆ ಇತಿ ನಿಮ್ಮ ವಿಶ್ವಾಸಿ ಕಾಲೇಜಿನ ಎಲ್ಲ ವಿದ್ಯಾರ್ಥಿನಿಯರು. ಈ ಕಡೆ ನೋಡಿ. ಪ್ರಾಧ್ಯಾಪಕರ ಮೇಲೆ ವಿದ್ಯಾರ್ಥಿ ಹಾಗೂ ಅವರ ಪೋಷಕರು ಹಲ್ಲೆ ಮಾಡಿರುವ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ 21/12/24 ಬೆಳಿಗ್ಗೆ ಕಾಲೇಜಿನ ಅವಧಿಯಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಾಗರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಾಗೂ ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಮತ್ತು ಒಳ್ಳೆಯ ಹೆಸರನ್ನು ಹೊಂದಿರುವ ಇತಿಹಾಸ ವಿಭಾಗದ ಮುಖ್ಯಸ್ಥರಾದ ರಾಜು ಸರ್ ಇವರ ಮೇಲೆ ಅದೇ ಕಾಲೇಜು ಸೆಕೆಂಡ್ BA ತರಗತಿಯಲ್ಲಿ ಓದುತ್ತಿರುವ ನಿಶ್ಚಯ್ ಕುಮಾರ್ ವಿ ಮತ್ತು ಅವರ ತಂದೆಯಾದ ವಿಜಯ್ ಕುಮಾರ್ SN ಎಂಬುವವರ ಹಲ್ಲೆ ಮಾಡಿರುತ್ತಾರೆ ಹಾಗೂ ಕಾಲೇಜಿನ ಇತರ ಪ್ರಾಧ್ಯಾಪಕರ ಮೇಲೆ ತಮ್ಮ ಹೇಳಿಕೆಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹೇಳಿರುವ ಕಾರಣ ಕಾನೂನಾತ್ಮಕವಾಗಿ ಇವರನ್ನು ಕ್ರಮಗಳನ್ನು ಕೈಗೊಳ್ಳಬೇಕಾಗಿ ಹಾಗೂ ಮುಂದದವರೆಗೆ ಈ ರೀತಿ ಆಗದಂತೆ ಎಚ್ಚರಿಸಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳೊಂದಿಗೆ ಇಂತಿ ನಿಮ್ಮ ವಿಶ್ವಾಸಿ ವಿದ್ಯಾರ್ಥಿ ಒಕ್ಕೂಟ GFGC ಸಾಗರ. ಸಾಗರದಲ್ಲಿ ಇದೇ GFGC ಕಾಲೇಜಲ್ಲಿ ಓದಿರೋದು. ಆ್ಯಕ್ಚುಲಿ ನಾನು ಬಂದಿರೋದು ಕಾಮರ್ಸ್ ಡಿಪಾರ್ಟ್ಮೆಂಟಿಂದ. ನಾನು ಹಳೆ ಸ್ಟೂಡೆಂಟ್. ಇದೇ 2024 ಬ್ಯಾಚಲ್ಲಿ ಔಟ್ಪುಟ್ ಆಗಿದ್ದು. ಈ ಥರ ಏನು ಒಂದು ಆ್ಯಕ್ಚುಲಿ ಎಲ್ಲ ಸ್ಟೂಡೆಂಟಿಗೂ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅಂದರೆ ಒಂದು ದೇವಸ್ಥಾನ ಥರ. ಆ ದೇವಸ್ಥಾನದಲ್ಲಿ ನಾವು ಬೇಡದಂಥ ಲೆಕ್ಚರರ್ಸು ನಮಗೆ ಗುರುಗಳೇ. ತುಂಬ ಜನ ಆರ್ಫನೇಜ್ ಮಕ್ಕಳಿರ್ತಾರೆ, ಅವ್ರು ಇಲ್ಲಿಗೆ ಬಂದುಬಿಟ್ಟು ಸೇರಿಬಿಟ್ಟು ಆ್ಯಕ್ಚುಲಿ ಗುರುಗಳಿಗೆ ಅವರ ತಂದೆ ತಾಯಿಯಿಂದ ಜಾಗದಲ್ಲಿ ಇಟ್ಕೊಂಡು ಬೇಡ್ತಾರೆ. ಸೊ ಈ ಥರ ಅವ್ರ ಮೇಲೆ ಹಲ್ಲೆ ಆಗಿರೋದು ನಾನು ತುಂಬ ದುಃಖದಿಂದ ಹೇಳ್ತಾ ಇದ್ದೀನಿ. ಇದ್ರ ಬಗ್ಗೆ ಲೀಗಲ್ ಪ್ರೊಸೀಜರ್ ತೊಗೊಂಡು ಅವ್ರ ಬಗ್ಗೆ ಆ್ಯಕ್ಷನ್ ತೊಗೋಬೇಕು. ಒಬ್ಬ ಸ್ಟೂಡೆಂಟ್ ಲೆಕ್ಚರ್ ಮೇಲೆ ಏನು ಇದು ದಾಳಿ ಮಾಡಿದ್ದಾನೆ, ಹಲ್ಲೆ ಮಾಡಿದ್ದಾನೆ. ಸೊ ಈ ಥರ ಮುಂದಿನ ದಿನದಲ್ಲಿ ಯಾವತ್ತೂ ಆಗಬಾರ್ದು. ನಾವು ಇದೇ ಕಾಲೇಜಲ್ಲಿ ಓದಿರೋದು. ತುಂಬ ಜನ ಹೇಳ್ತಾರೆ ರ್ಯಾಗಿಂಗ್ ನಡೆಯುತ್ತೆ, ಅದು ನಡೆಯುತ್ತೆ, ಇದು ನಡೆಯುತ್ತೆ ಅಂತ. ಬಟ್ ಒಂದು ಅಟೆಂಡೆನ್ಸ್ ಶಾರ್ಟೇಜ್ಗೋಸ್ಕರ ಕೂರಿಸಿಲ್ಲ ಎಕ್ಸಾಮಿಗೆ ಅಂತ ತುಂಬ ರೀಸನ್ ಕೊಡ್ಬೋದು ಅವ್ರಿಗೆ ಕೂರ್ಸೋಕ್ಕೆ. ಅವರು ರಿಕ್ವೆಸ್ಟ್ ಮಾಡ್ಬೋದು. ಏನಕ್ಕಂದರೆ ನಮ್ಮ ಬ್ಯಾಚಲ್ಲಿ ಕೂಡ ತುಂಬ ಜನಕ್ಕೆ ಆಗಿತ್ತು, ಬಟ್ ಅವ್ರಿಗೆ ಕೂರಿಸಿದ್ದಾರೆ, ಏನು ವ್ಯಾಲಿಡ್ ರೀಸನ್ ಕೊಟ್ಬಿಟ್ಟು. ಸೊ ಈ ಥರ ಲೀಗಲ್ ಪ್ರೊಸೀಜರ್ಗಳಿಂದ ಹೋಗ್ಬಿಟ್ಟು ಅವರಿಗೆ ಏನು ಕಾನೂನು ಪರವಾಗಿ ಏನು ಇದು ಮಾಡ್ತೀವಿ ಆ್ಯಕ್ಷನ್ ತಗೋಬೇಕು ನಾನು ಕೇಳ್ಕೊಳ್ತೀನಿ. ಈ ಶಿಕ್ಷಣ ಕ್ಷೇತ್ರ ಅಂದ್ರೆ ಒಂದು ದೇವಾಲಯ ಇದ್ದ ಹಾಗೆ. ಆ ದೇವಾಲಯದಲ್ಲಿ ಈ ರೀತಿ ದಬ್ಬಾಳಿಕೆ ದೌರ್ಜನ್ಯ ಪೋಷಕರು ಬಂದು ಶಿಕ್ಷಕರ ಮೇಲೆ ಅಂದ್ರೆ ಈ ದೇವಾಲಯದಲ್ಲಿ ದೇವರಂದ್ರೆ ಈ ಪ್ರಾಮಾಣಿಕವಾಗಿರೋದು ಅಂದ್ರೆ ಶಿಕ್ಷಕರು. ಅದು ನಮ್ಮ ಸಾಗರ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇಂತಹ ಅನ್ಯಾಯ ಆಗಿದೆ ವಿರೋಧಿಸಬೇಕು. ಇಂತಹ ಪ್ರಜಾಸತ್ತಾತ್ಮಕ ದೇಶದಲ್ಲಿ ನಾವು ಅಂದ್ರೆ ಶಿಕ್ಷಕರನ್ನು ಆಧ್ಯಾತ್ಮಿಕವಾಗಿ ನಾವು ಪೂಜೆ ಮಾಡಬೇಕಾಗತ್ತೆ. ಯಾವ್ದು ಅಟೆಂಡೆನ್ಸ್ ರಿಕ್ವೆಸ್ಟ್ ಮಾಡಿದ್ರೆ ಕೊಡ್ತಾರೆ. ಯಾವುದೇ ರೀತಿ ಹುಡುಗರ ಮೇಲೆ ದ್ವೇಷ ಅಸೂಯೆ ಅವ್ರು ಪಡೋದಿಲ್ಲ. ಯಾಕಂದ್ರೆ ಹುಡುಗರು ಅಂದ್ರೆ ಶಿಕ್ಷಣ ಸಂಸ್ಥೆಯಲ್ಲಿ ಹುಡುಗರೇ ಅತಿ ಮುಖ್ಯವಾಗಿರ್ತಾರೆ. ಹಾಗಾಗಿ ಈ ರೀತಿ ಅವರು ಪೋಷಕರು ಸಹ ಅದು ಹಲವಾರು ರೀತಿಯಲ್ಲಿ ದೂರು ನೀಡಿದ್ದಾರೆ. ಇಲ್ಲಿ ರ್ಯಾಗಿಂಗ್ ನಡೀತಾ ಇದೆ, ಆ ರೀತಿ
ನಡೀತದೆ. ಈ ಶಿಕ್ಷಣ ಸಂಸ್ಥೆಯಲ್ಲಿ ಯಾವ ರೀತಿಯ ರ್ಯಾಗಿಂಗ್ ನಡೀತಾ ಇಲ್ಲ, ಯಾವುದೇ ಹುಡುಗರ ಪರವಾಗಿ ಶಿಕ್ಷಕರು ಇರ್ತಾರೆ, ಅದರಲ್ಲೂ ರಾಜು ಸರ್ ಮೇಲೆ ಈ ರೀತಿ ಹಲ್ಲೆ ನಡೆದಿದೆ ಅಂದ್ರೆ ನಾವೆಲ್ಲ ವಿರೋಧಿಸಲೇಬೇಕಾಗತ್ತೆ. ಯಾಕೆಂದ್ರೆ ರಾಜು ಸರ್ ಒಬ್ಬ ನಿಷ್ಠಾವಂತ ಲೆಕ್ಚರರ್ ಅಂದ್ರೆ ತಪ್ಪಾಗಲ್ಲ. ಅಂತಹ ನಿಷ್ಠಾವಂತ ಲೆಕ್ಚರ್ ಮೇಲೆ ಈ ರೀತಿ ದಬ್ಬಾಳಿಕೆ ನಡೀತಿದೆ ಅಂದ್ರೆ ನಾವು ವಿರೋಧಿಸಬೇಕಾಗುತ್ತೆ. ಸಂವಿಧಾನದಲ್ಲಿ ಇದರ ಪ್ರಕಾರವಾಗಿ ನಾವು ಹೊಸ ಕಾನೂನು ತರಬೇಕಂದ್ರೆ ಸರ್ಕಾರಕ್ಕೆ ಮನವಿಯನ್ನು ಸಹ ಸಲ್ಲಿಸ್ತಾ ಇದ್ದೀವಿ. ಯಾಕಂದ್ರೆ ಸಂವಿಧಾನ ಅಂದ್ರೆ ಶಿಕ್ಷಕರ ಪರವಾಗಿ ಯಾವ ರೀತಿ ಕಾನೂನುಗಳಿಲ್ಲ, ಈ ರೀತಿ ಹಲ್ಲೆ ನಡೆಸಿದ್ರೆ ಯಾವ ರೀತಿ ಕಾನೂನು ದೊರಕಿಸಿಕೊಡ್ಬೇಕಂತ ಅವರಿಗೆ ಮನವಿಯನ್ನ ಮಾಡ್ಕೊಳ್ಬೇಕು ಹೇಳ್ತಾ ಇದ್ದೇನೆ. ಇದೇ ರೀತಿಯಾಗಿ ಇವತ್ತು ಈ ಕಾಲೇಜಲ್ಲಿ ನಡೆದಿದೆ, ಮುಂದಿನ ಕಾಲೇಜಲ್ಲಿ ನಡೆಯೋದಿಲ್ಲ ಅಂತ ಯಾವ ರೀತಿ ನಾವು ಹೇಳಕ್ಕಾಗತ್ತೆ. ಅದೇ ರೀತಿಯಾಗಿ ಈ ಕಡ್ಡಾಯವಾಗಿ ಅಂತ ಹಲ್ಲೆ ನಡೆಸಿದವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕಂತೇಳಿ ನಾವು ಮನವಿ ಸಲ್ಲಿಸ್ತಾ ಇದ್ದೇವೆ. ಇಲ್ಲಿ ಇದೇನು ಘಟನೆ ನಡೆಯುತ್ತೆ ಅಂತ ನಮ್ಗೇನಾದ್ರು ಕನಸ್ಬಿಟ್ಟಿತ್ತ? ಅದು ನೋಡ್ರಿ ಆಕ್ಸಿಡೆಂಟ್ ಆಗಿದೆ ಆಯ್ತಾ, ಅದಕ್ಕೆ ಸಂಬಂಧಪಟ್ಟ ಇನ್ನೇನಾಗ್ಬೋದು ಕ್ರಮ ತಗೊಳ್ಳೋಣ. ನಿಮ್ಗೆ ಈಗ ಒಳಗಡೆನೆ ಒಂದು ಅಪರಾಧ ಮಾಸಾಚರಣೆ ಮಾಡ್ಬೇಕಂತ ಏನಿದೆ ಇದೇ ವಿಚಾರಕ್ಕೋಸ್ಕರ ನಮ್ಮ DSP ಅವರು ಬರ್ತಾರೆ, ಎಲ್ಲ ಒಳಗಡೆ ಹೋಗಿ ದೇವಸ್ಥಾನ ಕೊಡ್ತಾರೆ. DSP ಅವರು ನಿಮ್ಗೆಲ್ಲ ಉದ್ದೇಶಿಸಿ ಮಾತಾಡ್ತಾರೆ. ನಮ್ಮ ಇವರು ಮಾನ್ಯ ಪೊಲೀಸ್ ಅಧೀಕ್ಷಕರು, ಉಪ ಅಧೀಕ್ಷಕರು ಹೋಗಿ ಒಳಗಡೆ ಹೋಗಿ